ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ಸಿಂಪಲಾಗಿ ಒಂದು ಆಲೂ ಪರೋಟ ರೆಸಿಪಿ ಫ್ರೆಂಡ್ಸ್. ಇದಕ್ಕೆ ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಪದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡಿ. ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಸೈಡಿಗೆ ಇಟ್ಟಿರಿ. ಇದನ್ನು ಇನ್ನೊಂದು ಕಡೆ 2 ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಲೂಗಡ್ಡೆ ಜೊತೆಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಒಂದು ಅರ್ಧ ನಿಂಬೆಹಣ್ಣು ರಸ, ಒಂದು 1/4 ಟೀ ಸ್ಪೂನಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಗರಂ ಮಸಾಲ, 1/4 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥ ಮೀಡಿಯಮ್ ಸೈಜ್ ಈರುಳ್ಳಿ ಒಂದು, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನಾವು ಚಪಾತಿ ಥರ ನಾದ್ಕೊಬೇಕು. ಒಂದು ಸ್ವಲ್ಪ ಮೀಡಿಯಮ್ ಸೈಜ್ವರೆಗೂ ನಾದ್ಕೊಳ್ಳಿ ಚಪಾತಿ ಥರ. ತುಂಬ ತೆಳ್ಳಗೆ ಬೇಡ, ಸ್ವಲ್ಪ ದಪ್ಪನೇ ಇರಲಿ. ಈಗ ಈ ನಾದ್ಕೊಂಡಿರೋಂಥ ಚಪಾತಿಗೆ ನಾವು ತೆಗ್ದಿಟ್ಟಿರೋಂಥ ಆಲೂ ಮಸಾಲೆನ ರೌಂಡ್ ಮಾಡಿ ಇಟ್ಬಿಡಿ. ಒಳಗಡೆಗೆ ಇಟ್ಟು ನಾವು ಒಬ್ಬಟ್ಟಿಗೆ ಇದು ಮಾಡ್ದಂಗೆ ಚೆನ್ನಾಗಿ ಸ್ಟಫಿಂಗ್ ಇಕ್ಕಿ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಈಗ ಇದನ್ನು ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾದ್ಕೊಳ್ಳಿ. ನಾದ್ಕೊಂಡಿದ್ದನ್ನು ಈಗ ನಾವು ಚಪಾತಿ ಥರ ಸುಟ್ಕೊಳ್ಳೋಣ. ಅದಕ್ಕೊಂದು ಹೆಂಚಿಟ್ಟು ಹೆಂಚಿನ ಮೇಲೆ ಹೆಂಚು ಬಿಸಿ ಆದ ನಂತರ ನಾವು ರೆಡಿ ಮಾಡಿಟ್ಟಿರೋಂಥ ಚಪಾತಿ ಹಾಕ್ಕೊಳ್ಳೋಣ. ಚಪಾತಿ ಹಾಕಿ 2 ಕಡೆಯೂ ಚೆನ್ನಾಗಿ ತಿರುಗಿಸಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಇದು ನಿಮಗೆ ಹುಡುಗರಿಗೆ ಟಿಫನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ನೀವು ಇದನ್ನು ಮಾಡಿಕೊಟ್ರು ತಿಂದ್ಬಿಟ್ಟು ಬರ್ತಾರೆ ಬಾಕ್ಸ್ ಖಾಲಿ ಮಾಡಿ. ನೀವು ಈ ಥರ 2 ಕಡೆಯೂ ಎಣ್ಣೆನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತಿನ್ನೋದಕ್ಕೂ ಒಂದು ಸಿಂಪಲ್ಲಾಗಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದು 2 ಕಡೆಯೂ ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಳಿ. ಇದರ ಚೆನ್ನಾಗಿ ಬೆಂದಾದಮೇಲೆ ತೆಗೆದುಬಿಡೋಣ ನಾವು. ಉಳಿದಿರೋಂಥ ಎಲ್ಲ ಚಪಾತಿನೂ ಇದೇ ಥರ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದಂಥ ಆಲೂ ಪರೋಟ ರೆಡಿಯಾಗಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಅಷ್ಟು ಸಾಫ್ಟಾಗಿ ನೋಡಿ, ಎಷ್ಟು ಲೇಯರಾಗಿ ಚೆನ್ನಾಗಿ ಬಂದಿದೆ. ಇದು ಟೊಮೆಟೊ ಕೆಚಪ್ ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನೀವು ಈ ರೆಸಿಪಿನ ತಪ್ಪದರೆ ನಿಮ್ಮ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್. ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಫ್ರೆಂಡ್ಸ್. ಮರಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.